ಆಪ್ ಕಿ ಅದಾಲತ್ನಲ್ಲಿ ಧರ್ಮೇಂದ್ರ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯದಲ್ಲಿ ಮಿಸ್ಫಿಟ್ ಎಂಬುದು. ಧರ್ಮೇಂದ್ರ ಅವರೇ, ನೀವು ಆರೋಗ್ಯವಾಗಿ ಫಿಟ್, ಆಕ್ಟಿಂಗ್ ಅಲ್ಲಿ ಫಿಟ್, ಡಾನ್ಸ್ ಅಲ್ಲಿ ಫಿಟ್, ಮತ್ತೆ ಡೈಲಾಗ್ ಬರೆಯೋದ್ರಲ್ಲೂ ಫಿಟ್. ಆದ್ರೆ ರಾಜಕೀಯದಲ್ಲಿ ಹೇಗೆ ಅನ್ಫಿಟ್ ಆದ್ರಿ? ನಾನು ರಾಜಕೀಯದ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ ನಾನು ಬರ್ತೀನಿ ಅಂತ. ನಾನು ಮನಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಆದರೆ ಕೆಲವ್ರು ಬಂದು ನನ್ನ ಭೇಟಿಯಾದರು. ನಾನು ಹೇಳಿದೆ ಅವ್ರಿಗೆ, ಅಲ್ಲ, ಅಲ್ಲಿ ಒಳ್ಳೆ ವ್ಯಕ್ತಿಗಳು ತುಂಬ ಕಡಿಮೆ ಅಂತ. ಅವ್ರು ಹೇಳಿದ್ರು, ಒಳ್ಳೆ ಜನ ಬರಲಿಲ್ಲ ಅಂದರೆ ಒಳ್ಳೇದು ಹೇಗಾಗತ್ತೆ ಅಂತ. ಅವ್ರು ಹೇಳಿದ ನೋಡಿ ನನಗನ್ಸಿದ್ದೇನು ಅಂತಂದರೆ ನಾನು ತುಂಬ ಒಳ್ಳೆಯವನು, ನಾನೆಲ್ಲ ಒಳ್ಳೇದು ಮಾಡಿಬಿಡ್ತೀನಿ ಅಂತ, ನಾನು ಹೋಗಿ ದೇಶನ ಸರಿ ಮಾಡಿಬಿಡ್ತೀನಿ ಅಂತ. ಆದರೆ ಇದು ರಾಜಕೀಯದ ವಿಷಯ ಅಲ್ವಾ, ಇಲ್ಲಿ ಸ್ವಲ್ಪ ತಿಕ್ ಸ್ಕಿನ್ ಇರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಈ 5 ವರ್ಷ ನನ್ನ ಜೀವನದಲ್ಲಿ ತುಂಬ ಕಷ್ಟಕರ ಸಮಯ ಆಗಿತ್ತು. ಮತ್ತು 5 ವರ್ಷಗಳಲ್ಲಿ ನಾನು BKN ಅವ್ರಿಗೆ ಏನು ಮಾಡಿದ್ನೋ ಅದು ನನಗೆ ಮಾತ್ರ ಗೊತ್ತಿದೆ. ಈಗ ನೀವು ನಿಮ್ಮ ಕಡೆಯವ್ರನ್ನ ಯಾರನ್ನಾರು ಕಳಿಸಿ ವಿಚಾರಿಸಿದ್ರಿ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ 5 ವರ್ಷಗಳಲ್ಲಿ ಏನೇನು ಕೆಲಸ ಆಗಿದೆ ಅಂತ. ಎಲ್ಲ ಒಳ್ಳೆ ಕೆಲಸನೇ ಆಗಿದೆ. ನೋಡಿ, ಏನಾಗಿತ್ತು ಅಂತಂದರೆ, ನಾನು ಕೆಲಸ ಮಾಡ್ತಿದ್ದೆ, ಯಾರೋ ಬಂದು ಶಿಲಾಸ್ಥಾಪನ ಮಾಡಿ ಹೆಸರಾಕ್ಬಿಟ್ಟು ಹೋಗೋರು. ನಾನು ಅನ್ಕೋತಾ ಇದ್ದೆ, ಹೆಸರಿಗೋಸ್ಕರ ನಾನೇನು ಮಾಡ್ತಾ ಇಲ್ಲ, ಈ ಹೆಸರು ಯಾರಿಗೆ ಬೇಕೋ ಬೇಕಾಗಿಲ್ಲ ಅಂತ. ಆದರೆ ಕೆಲವು ವಿಷಯಗಳು ಹೇಗೆ ಅಂತಂದರೆ, ಅಲ್ಲಿ ಜನ ಕಷ್ಟಪಟ್ಟು ಜೀವನ ಮಾಡಬೇಕಾಗಿತ್ತು. ಅಲ್ಲಿ ಶಿವಸಾಗರ್ ಇದೆ, ಅದು ಬಿಕಾನೇರ್ನ ಬೆನ್ಮೇಲೆ ಬಂಡೆ ಥರ ಕೂತಿತ್ತು. ಜನರು ದುಃಖದಲ್ಲಿದ್ದರು, ಮನೆ ಬಿಟ್ಟು ಹೋಗ್ತಾ ಇದ್ರು. ಆ ಜಾಗ ಹೇಗಿತ್ತು ಅಂತಂದರೆ ಅದನ್ನು ತುಂಬಾ ಸುಂದರವಾಗಿಸ್ದೆ ನಾನು. ಈಗ ಜನರು ಖುಷಿಯಾಗಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ, ಅಲ್ಲಿಂದ ಬೆಲೆ ಏರ್ತಾ ಇದೆ, ರಸ್ತೆ ಅದು ಇದು ಅಂತ ಏನೇನೋ ಮಾಡಿದ್ದೀನಿ ನಾನು. ಆದರೆ ಬಹಳಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಯ್ತು. ನಾನು ಅವತ್ತೊಂದಿನ ಎಲ್ಲಿದ್ನೋ ಆ ಸಮಯದಲ್ಲಿ ಬಾತ್ರೂಮ್ನಲ್ಲಿ ಕನ್ನಡಿಗೆ ನನ್ನ ತಲೆನ ಹೊಡ್ಕೊಂಡಿದ್ದೆ. जहाँ रूह सहमत नहीं वहाँ उसकी रहमत नहीं. ನನ್ನ ಆತ್ಮಕ್ಕೆ ಸಹಮತ ಇರಲಿಲ್ಲ, ಅದನ್ನ ಒಪ್ಕೊಂಡೆ. ನಿಮ್ಮ ಸಹಮತ ಯಾಕೆ ಇರ್ಲಿಲ್ಲ ಅಂತಂದ್ರೆ, ನಿಮಗೆ ಆಕ್ಟಿಂಗ್ ನಲ್ಲಿ ಬಹಳ ಪ್ರೀತಿ ಇತ್ತು. ಹೌದು, ಅದಕ್ಕೆ ರಾಜಕೀಯ ನಿಮಗೆ ಮಲತಾಯಿ ಆಯ್ತು. ಸರಿಯಾಗಿ ಹೇಳಿದ್ರಿ ನೋಡಿ ನೀವು. ನಾನು ಎಲ್ಲೋ ಒಂದ್ ಕಡೆ ಓದ್ದೆ, ನೀವು ಹೇಳಿದ್ದೀರಾ ನೀವು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿಮಗೆ ಹೇಳ್ಕೊಂಡಿದ್ದೀರಂತೆ. ಯಾರು ಹೇಳಿದ್ದು? ಇದು ಪೇಪರಲ್ಲಿ ಪ್ರಿಂಟ್ ಆಗಿದೆ. ಯಾವ ಮುಟ್ಟಾಳ ಮತ್ತೊಮ್ಮೆ ಚುನಾವಣೆ ಸ್ಪರ್ಧೆ ಮಾಡ್ತಾನೆ? ನೋಡಿ, ಇದು ಸರಿ, ಇದು ನಾನು ಈ ತರ ಹೇಳಿದ್ದೆ. ಕಷ್ಟ ಅನ್ನೋದು ಬಹುಶಃ ಜನಗಳಿಗೆ ಗೊತ್ತಿಲ್ಲ. ಇದು ರಾಜಕೀಯದಲ್ಲಿ ಮಾತ್ರ ಇಲ್ಲ, ಆಕ್ಟಿಂಗ್ ನಲ್ಲೂ ನೀವು ಕಷ್ಟಗಳನ್ನ ದಾಟಿ ಬಂದಿದ್ದೀರಾ. ಹಕೀಕತ್ ಸಿನಿಮಾದಲ್ಲಿ 19,000 ಅಡಿಗಳ ಮೇಲಿಂದ ನೀವು. ಹೌದು, ಕಾರಾಡುಂಗ್ಲಾ, ಹೈಯೆಸ್ಟ್ ರೋಡ್ ಇನ್ ದ ವರ್ಲ್ಡ್, ಆಕ್ಸಿಜನ್ ಕೂಡ ಕಮ್ಮಿ, ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ನಾನು. ನನ್ನ ಮೇಕಪ್ ಮ್ಯಾನು ಎಷ್ಟೋ ಜನ ಸೆಟ್ಟಲ್ಲಿ ಹುಷಾರು ತಪ್ಪಿಬಿಟ್ಟಿದ್ರು. ಆಗ ನನಗೆ ಚರ್ಮ ಎಲ್ಲ ಒಡೆದ್ಬಿಟ್ಟಿತ್ತು. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಸೈನಿಕರು ಅದು ಹೇಗೆ ಕೆಲಸ ಮಾಡ್ತಾರೋ ಅಲ್ಲಿ. ಮತ್ತು ಆಗ LMGನ ಹಾಕ್ಕೊಂಡು ಇಡೀ ಪರ್ವತನ ಹತ್ತಿ ಕೆಳಗೆ ಬಂದ್ವಿ. ನನ್ನ ಜೊತೆ ಅಲ್ಲಿ ಅದೇ ಸಾಂಬಾ ಕ್ಯಾರೆಕ್ಟರ್ ಮಾಡಿದವರು ಅವರು ಸೇರಿ ಒಟ್ಟು 3 ಜನ ಇದ್ವಿ ನಾವು. ಸೊ ಚೇತನ್ ಸರ್ ಹೇಳಿದ್ರು, ನೀವು ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಆಗುತ್ತಾ ಧರ್ಮೇಂದರ್, ನಾವು ಇಲ್ಲಿಂದನೇ ಅಲ್ಲಿಗೆ ಝೂಮ್ ಹಾಕ್ತೀವಿ ಅಂತ, ನೀವು ಹೋದರೆ ನಿಮ್ಮನ್ನು ನೋಡಿಕೊಂಡು ಇವರು ಬರ್ತಾರೆ ಅಂದರು. ಅಲ್ಲಿಗೆ ಹೋದಾಗ ಈ ಮ್ಯಾಗ್ ಏನಿದ್ರು, ಅದೇ ಸಾಂಬಾ, ಅವ್ರೇನಂದ್ರು, ನಾನು ಅಂದ್ಕೊಂಡೆ ಏನಾಯ್ತಪ್ಪ ಇವ್ರಿಗೆ ಅಂತ. ನಾವು ಪೂರ್ತಿ ಯೂನಿಫಾರ್ಮ್ ಹಾಕಿದ್ದೀವಿ, ಆದರೆ ನೀರೇ ಇಲ್ಲ ನೋಡಿ. ಸೊ ನನ್ನ ಹತ್ರ ಬ್ಯಾಗಲ್ಲಿ ಏನಿತ್ತು ಅದರಲ್ಲೇನೋ ಒಂಚೂರು ಅಲ್ಲಾಡ್ತಾ ಇತ್ತು. ಅದು ಒಂದು ಸಣ್ಣ ಸೇಬಾಗಿತ್ತು. ಅದನ್ನು ಅವ್ರ ಬಾಯಿಗೆ ಹೀಗೆ ಬಿಡ್ತಾ ಇದ್ದೆ. ನಾನು ಹೇಳಿದೆ, ಏನಾದರೂ ಹೇಳಪ್ಪ, ಇಲ್ಲಾಂದರೆ ವಾಪಸ್ ಹೋಗೋಣ ಬಾ ಅಂತ, ಇಲ್ಲಾಂದ್ರೆ ನೀನು ಸಾಯ್ತ್ಯಾ. ಚೇತನ್ ಸರ್ ಏನು ಹೇಳ್ತಾರೆ ಅಂದರು. ನಾನು ಹೇಳಿದೆ, ಚೇತನ್ ಸರ್ನ ನಾನು ನೋಡ್ಕೋತೀನಿ, ನಿನಗೇನಾದರೂ ಆದರೆ ಏನು ಅಂತ. ನೋಡಿ, ಈ ಥರ ಕಷ್ಟಗಳಲ್ಲೂ ಕೂಡ ನಾವು ಎಷ್ಟೋ ಕೆಲಸ ಮಾಡಿದ್ದೀವಿ. ಸೊ ಗುಲಾಮಿನಲ್ಲಿ ರಾಜಸ್ಥಾನ್ನಲ್ಲಿ 47 ಡಿಗ್ರಿ ಟೆಂಪ್ರೇಚರ್ನಲ್ಲಿ ನೀವು. 47 ಡಿಗ್ರಿ ಇತ್ತು ನೋಡಿ. ಈ ಥರ ಕೆಲಸಕ್ಕೆ ಅಲ್ವಾ ಪ್ಯಾಷನ್ ಅಂತ ಹೇಳೋದು. ಆ ಕೆಲಸ ಅನ್ನೋ ಫೈರ್ ಅನ್ನೋದು ಇರಬೇಕು ಅಂತ. ಎಲ್ಲೇ ಹೋದ್ರೂ ನಿಮ್ಮ ಕೆಲಸ ಮಾತ್ರ ಮರಿಬಾರ್ದು ಅಂತ.
ಸೊ ಕೆಲಸ ಅನ್ನೋದು ಮಜವಾಗಿರುತ್ತೆ, ಮರ್ತೋಗ್ಬಿಡ್ತೀವಿ ಈ ಬಿಸಿಲು ಚಳಿ ಇದನ್ನೆಲ್ಲ, ಆಕ್ಸಿಜನ್ ಇದೆಯೋ ಇಲ್ವೋ ಅಂತ. ಇದು ನನ್ನ ಪ್ಯಾಷನ್ನು. ನಾನು ಇಷ್ಟು ವರ್ಷಗಳ ಕಾಲ ನಾನೇನು ಸೇವೆ ಸಲ್ಲಿಸಿದ್ದೀನಿ ಇಲ್ಲಿ, ಇವತ್ತಿಗೂ ಹಾಗೇ ಇದೆ. ಇವತ್ತಿಗೂ ನಾನಿಲ್ಲಿ ಒಬ್ಬ ನ್ಯೂ ಕಮರ್ ಅಂತಾನೆ ಅನ್ಸುತ್ತೆ. ಇವತ್ತು ನಾನು ಕಲಿಬೇಕಾಗಿದೆ, ಇವತ್ತಿಗೂ ನಾನು ಒಳ್ಳೆ ಶಾಟ್ ಕೊಡಬೇಕು, ಇವತ್ತಿಗೂ ನಾನು ಎಲ್ಲ ಚೆನ್ನಾಗಿ ಮಾಡಬೇಕು. ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ? ಯಾಕಂದರೆ ನನಗೆ ಜನರ ಪ್ರೀತಿ ಏನು ಸಿಕ್ಕಿದೆ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ನನಗೆ ಖ್ಯಾತಿ ಅಲ್ಲ. समुंदर शोहरत के साहिल नहीं होते, मैंने देखे हैं एक से एक तैराक डूबते यहाँ, हाँ डूब जाते हैं. ಸೊ ಇದು ಹೇಗಂದರೆ ಮುಂದೆ ಕೂಡ ಇದೇ ಜೀವನ. ಒಪ್ಪಕ್ಕಾಗಲಿಲ್ಲ ಅಂದರೆ ಮುಂದಕ್ಕೆ ಸಾಗ್ತಾ ಇರಿ. ನಾನಂತೂ ಇದನ್ನು ನನಗೆ ನಾನು ಹೇಳ್ಕೊಳ್ಳೋಕ್ಕೆ ಮತ್ತು ಇವ್ರಿಗೆ ಪ್ರೋತ್ಸಾಹಕ್ಕೋಸ್ಕರ ಹೇಳ್ತೀನಿ. ಫೇರೆಸ್ಟ್ ಇರುತ್ತಲ್ಲ ಲಿಸ್ಟ್, फहरिस्त कारनामों की अपने थमाकर हाथ में वक्त के. ನೀವು ಕೇಳಿರ್ತೀರ ಕಾಲ ಜೊತೆ ನಡೀರಿ, ಕಾಲಕ್ಕೆ ಭಯಪಡಿ, ಕಾಲ ಹೀಗೆ ಮಾಡುತ್ತೆ. ನಾನು ಆ ಕಾಲಕ್ಕೆ ಹೇಳ್ತಾ ಇದ್ದೀನಿ, फहरिस्त कारनामों की अपने थमाकर हाथ में वक्त के तामील हो हुक्म दे दिया है. नक्शे पा पैरों के निशान, नक्शे पा फतेह के अपनी छोड़ने बाकी हैं अभी, रुख हवाओं के मोड़ने बाकी हैं अभी, सबक खतरों को सिखाने बाकी हैं अभी. यलगार हो बुलंद हो नारा जांबाजी, मिलेगा ना सानी कोई वर के तारीख अपना, जहाँ पे खेल जाने के इरादे बाकी हैं अभी. हम ये कहते हैं आज धर्म से, धर्म सा दूसरा नहीं है दुनिया में धर्म से. ಮತ್ತು ನನ್ನ ಪ್ರಶ್ನೆ ಏನಂದ್ರೆ, ನನ್ನ ವಯಸ್ಸು 40, ಆದರೆ ನೋಡೋದಕ್ಕೆ ನಿಮ್ಮ ಅಂಕಲ್ ಥರ ಕಾಣಿಸ್ತಿದ್ದೀನಿ ನಾನು. ಅದಕ್ಕೆ ನಿಮ್ಮ ಈ ಯೌವನದ ಕಾರಣ ಏನು ಅಂತ ನಮ್ಮಂಥವ್ರಿಗೆ ಸ್ವಲ್ಪ ತಿಳಿಸಿದ್ರೆ ಚೆನ್ನಾಗಿತ್ತು. ನೋಡಿ ಏನಂದರೆ ಅದು ಮುಖ ಏನಿದೆ ಅದು ನಿಮ್ಮ ಆತ್ಮದ ಕನ್ನಡಿ. प्यार मोहब्बत आपका सेंचता है जज्बात को मेरे, प्यार मोहब्बत आपका सेंचता है जज्बात को मेरे, इसीलिए आज भी जवान हूँ मैं. ಧರ್ಮೇಂದ್ರ ಅವರೇ, ಇಡೀ ಜಗತ್ತೇ ಹೇಳುತ್ತೆ ಧರ್ಮೇಂದ್ರ ಅವರ ಹಾಗೆ ಇನ್ನೊಬ್ರಿಲ್ಲ. ಒನ್ ಅಂಡ್ ಓನ್ಲಿ ಧರ್ಮೇಂದ್ರ ಅವರು. ಆದರೆ ಇನ್ನೊಬ್ರು ವ್ಯಕ್ತಿ ಇದ್ದಾರೆ, ಅವರು ಹೆಚ್ಚು ಕಡಿಮೆ ಧರ್ಮೇಂದ್ರ ಅವ್ರ ಥರನೇ ಇದ್ದಾರೆ. ನಾನು ಅವ್ರನ್ನ ಆಪ್ಕೆ ಅದಾಲತ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಸನ್ನಿ ದೇವಲ್. ಇದು ನಿಮಗೆ ಸರ್ಪ್ರೈಸ್. ಸನ್ನಿ, ನೀವು ಆಪ್ಕೆ ಅದಾಲತ್ನಲ್ಲಿ ಸಾಕಷ್ಟು ಮಾತಾಡಿದ್ದೀರಾ ಧರ್ಮೇಂದ್ರ ಅವರ ಬಗ್ಗೆ. ಮತ್ತೊಮ್ಮೆ ನಿಮ್ಮ ಕಣ್ಣಲ್ಲಿ ಎಮೋಷನ್ ಇದೆ, ಕಣ್ಣೀರಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಹಿಂದೆ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು. ಕೆಲವರು ತುಂಟ್ರಿದ್ರು ಮಧ್ಯದಲ್ಲಿ, ಏನೇನೋ ಮಾತಾಡ್ತಾ ಇದ್ರು. ಅವ್ರನ್ನೆಲ್ಲ ನಾನು ಆಮೇಲೆ ನೋಡ್ಕೋತೀನಿ. ಆದ್ರೆ ಇಷ್ಟೊಂದೆಲ್ಲ ಪ್ರೀತಿ, ನಮ್ಮ ತಂದೆ ಹೇಳ್ದಾಗೆ ನಾವೇನಿದೀವಲ್ಲ, ನಾವು ನಿಮ್ಮ ಮನ್ಸುಗಳಲ್ಲಿದ್ದೀವಿ. ಅದು ನಾವು ಎಲ್ಲೇ ಹೋಗ್ಲಿ ಅದು ನಮಗೆ ಕಾಣಿಸುತ್ತೆ. ಮತ್ತು ಇವತ್ತು ಇಲ್ಲಿ ಬಂದಾಗ ತುಂಬಾ ಎದ್ದು ಕಾಣ್ತಿದೆ. ನಾನು ಕೇಳಬೇಕು ಅಂತಿದ್ದೀನಿ, ಧರ್ಮೇಂದ್ರ ಅವ್ರ ಬಗ್ಗೆ ನೀವು ಹೇಳಿದ್ರಿ, ಯಾವ ರಿಲೇಷನ್ ಇದೆ? ತಂದೆ ಮಗನ ಸಂಬಂಧ. ನನಗೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇತ್ತು ಅದೇ ಸಂಬಂಧ ಇದು. ಏನಂದ್ರೆ ನಾವು ತುಂಬಾ ಎಮೋಷನಲ್ ವ್ಯಕ್ತಿಗಳು. ಮತ್ತೆ ಯಾವಾಗಾದ್ರೂ ಏನಾದ್ರೂ ಆದಾಗ ತಾನಾಗೆ ಕಣ್ಣೀರು ಬಂದ್ಬಿಡುತ್ತೆ. ಕಣ್ಣೀರು ಮೊದಲು ಯಾರಿಗೆ ಬರುತ್ತೆ, ನಿಮ್ಗ ಅಥವಾ ಧರ್ಮೇಂದ್ರ ಅವರಿಗ? ಮಗ ಅಲ್ವಾ, ಚಿಕ್ಕವನಲ್ವಾ, ಅದಕ್ಕೆ ಆ ಥರ ಏನಿಲ್ಲ. ಆದ್ರೆ ನಾನು ಯಾವಾಗ್ಲೂ ಏನು ಹೇಳ್ತೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನೇ ಆಗಿರ್ಲಿ, ಅವನು ತನ್ನ ಹೆತ್ತವರಿಂದಾನೇ ಆಗಿರ್ತಾನೆ.
ನಾವೇನೇ ನಾನು ಕಲ್ತ್ರು ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವ್ರ ಜೊತೆಗೆ ಸಾಕಷ್ಟು ಮಾತುಕತೆ ಮಾಡಿದ್ದೆ ನಿಮ್ ಬಗ್ಗೆ. ಹಾ ಹಾ ನೀವು ತುಂಬಾನೇ ಅದೃಷ್ಟವಂತರು. ನಿಮಗೆ ಸನ್ನಿ ಅಂತ ಮಗ ಇದ್ದಾರೆ. ಖಂಡಿತ. ನೋಡಿ, ಪ್ರತಿಯೊಬ್ಬ ಅಪ್ಪ ಏನ್ ಬೇಡ್ಕೋತಾನೆ ಅಂತಂದ್ರೆ ತನ್ನ ಮಗ ತನಗಿಂತ ಮೇಲಕ್ಕೆ ಹೋಗ್ಬೇಕು ಅಂತ, ದೊಡ್ಡ ಹೆಸರು ಮಾಡಬೇಕು ಅಂತ. ತಂದೆಯ ಪ್ರೀತಿ ಹೇಗೆ ಅಂತಂದ್ರೆ ತನ್ನ ಮಗ ತನಗಿಂತ ಮೇಲ್ ಹೋಗ್ಬೇಕು ಅಂತ ಬಯಸ್ತಾನೆ. ಮತ್ತೆ ನನಗೆ ಚೆನ್ನಾಗಿ ನಂಬಿಕೆ ಇದೆ, ನನ್ನ ಮಕ್ಕಳು ನನ್ನ ಹೆಸರನ್ನ ಉಳಿಸ್ತಾರೆ ಅಂತ.